ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫಿಗೆ ಕನೆಕ್ಟ್ ಆದರೆ ಮಾತ್ರ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡಿ. ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀಡಿಂಗ್ ಅಪ್ಲಿಕೇಬಲ್ ಟು ಸೈಡ್ ಲವರ್ಸ್ಗೆ ಆಫ್ಟರ್ ದ ಮ್ಯಾರೇಜ್ ಸಪ್ರೇಷನ್ ನೋ ಕಾಂಟ್ಯಾಕ್ಟ್ ಅವ್ರಿಗೆ. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಕಾಲ್ಸ್ ಅಥವಾ ಮೆಸೇಜ್ ಮಾಡ್ತಾಯಿದ್ರೆ ಆ ವ್ಯಕ್ತಿಯಿಂದ ಕಾಲ್ ಅಥವಾ ಮೆಸೇಜ್ ಬರುತ್ತಂತ ನನ್ನ ವ್ಯೂವರ್ಸ್ ವೆಯ್ಟ್ ಮಾಡ್ಬೋದಾ? ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಯಿಂದ ಕಾಲ್ ಅಥವಾ ಮೆಸೇಜ್ ಎಕ್ಸೆಪ್ಟ್ ಮಾಡ್ತಾಯಿದ್ರೆ ನನ್ನ ವ್ಯೂವರ್ಸು ಅವ್ರ ಕಾಲ್ಸ್ ಅಥವಾ ಮೆಸೇಜ್ಗೋಸ್ಕರ ವೆಯ್ಟ್ ಮಾಡ್ಬೋದಾ? ಅವ್ರ ಕಾಲ್ ಅಥವಾ ಮೆಸೇಜ್ಗೋಸ್ಕರ ವೆಯ್ಟ್ ಮಾಡ್ಬೋದಾ? ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ಪ್ರೀತಿಸ್ತಂಥ ವ್ಯಕ್ತಿ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ ಅಂತ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ಬೋದು ಅಂದರೆ ಸೊ ವೆಯ್ಟ್ ಮಾಡ್ಬೋದು. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನ ಇಷ್ಟಪಡ್ತಾಯಿದ್ರೆ, ನಿಮಗೂ ಅವರಂದರೆ ಇಷ್ಟ. ನೋಡಿ, ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ 2 ಥರ ಎನರ್ಜಿ ಇದೆ. ಅವರಂದರೆ ನಿಮಗೂ ಇಷ್ಟ, ನೀವು ಅಂದರೆ ಅವ್ರಿಗೂ ಇಷ್ಟ. ಸೊ ಹಾಗಾಗಿ ಅವ್ರು ವೆಯ್ಟ್ ಮಾಡ್ತಾರಂತ ನೀವು ನಂಬಿದ್ದೀರ. ಸೊ ನಂಬಿದ ಮೇಲೆ ಇವತ್ತಲ್ಲ ನಾಳೆ ಅವರು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ದಾರೆ ಅಂತ ನಿಮ್ಗೆ ಗೊತ್ತೇ ಆದಮೇಲೆ ಅವರು ಅಷ್ಟೇ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡಲೇಬೇಕು. ಸೊ ನನಗೆ ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಕಾಲ್ ಅಥವಾ ಮೆಸೇಜ್ ಮಾಡ್ತಾರಂತ ವೆಯ್ಟ್ ಮಾಡ್ತಿದ್ರೆ ಸ್ಟ್ರಾಂಗಾಗಿ ಮಾಡುವಂಥ ಸಾಧ್ಯತೆ ಇದೆಯಾ? ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಕಾಲ್ ಅಥವಾ ಮೆಸೇಜ್ 100% ಮಾಡುವಂಥ ಸಾಧ್ಯತೆ ಇದೆ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಕಾಲ್ ಅಥವಾ ಮೆಸೇಜ್ ಮಾಡ್ತಾರಂಥ ವೆಯ್ಟಿಂಗ್ ಎಕ್ಸ್ಪೆಕ್ಟೇಷನ್ಸ್ ಏನಾದರೂ ಇದ್ದರೆ ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಾಲ್ ಅಥವಾ ಮೆಸೇಜ್ ಮಾಡ್ತಾರಾ? ವೆಯ್ಟ್ ಮಾಡ್ಬೋದಾ ನನ್ನ ವ್ಯೂವರ್ಸ್ ವೆಯ್ಟ್ ಮಾಡ್ಬೋದಾ? ಓಕೆ, ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಾಲ್ ಅಥವಾ ಮೆಸೇಜ್ ಮಾಡ್ತಾರಾ? ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ಬೋದಂದರೆ ನೋಡಿ, ಅವ್ರಿಗೆ ನೀವೇ ಕಾಲ್ಸ್ ಮಾಡಿ ಮೆಸೇಜ್ ಮಾಡಿ ಅವರು ಅದೇ ನಾನು ಹೇಳ್ತಾ ಇರ್ತೀನಲ್ವ, ಥರ್ಡ್ ಪಾರ್ಟಿ ಸಿಚುವೇಷನ್ ಏನಾದರೂ ಫ್ಯಾಮಿಲಿ ಇದ್ದರೆ ಅಥವಾ ಪರ್ಸನ್ನು, ಥರ್ಡ್ ಪಾರ್ಟಿ ಸಿಚುವೇಷನ್ಸ್ ಏನೇ ಆಗಿರಲಿ, ಫ್ಯಾಮಿಲಿ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಪರ್ಸ್ನಲ್ ಲೈಫ್ ಆಗಿರ್ಬೋದು, ಪ್ರೊಫೆಷನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಫ್ರೆಂಡ್ಸು, ಫ್ಯಾಮಿಲಿ, ರಿಲೇಟಿವ್ಸು, ಎನಿ ಅದರ್ ಸಿಚುವೇಷನ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನು, ಸೊ ಏನೇ ಆಗಿರ್ಬೋದು, ಥರ್ಡ್ ಪಾರ್ಟಿ ಸಿಚುವೇಷನ್ ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅಥವಾ ನಿಮ್ಮ ಪರ್ಸನ್ ಇನ್ನೊಬ್ಬರನ್ನ ಅಟ್ರಾಕ್ಷನ್ ಆಗಿರೋದಾಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆ ಕಡೆನೇ ಇನ್ನೂ ಗಮನ ಇರೋದ್ರಿಂದ ನಿಮ್ಮ ಕಡೆ ಸ್ವಲ್ಪ ಇನ್ನೂ ಮೆಸೇಜ್ ಅಥವಾ ಕಾಲ್ ಮಾಡೋದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನೋಡಿ, ಇಲ್ಲಿ ನೀವು ಮೆಸೇಜ್ ಅಥವಾ ಕಾಲ್ ಮಾಡ್ತಾಯಿದ್ರು ಅಂದರೆ ಈ ಕಾರ್ಡಲ್ಲಿ ಒಂದು ಕಪ್ಪು, ಅಲ್ಲಿರೋವಂಥ ಕಪ್ನ ಈ ವ್ಯಕ್ತಿ ಕೊಡ್ತಾಯಿದ್ರೆ ಈ ವ್ಯಕ್ತಿ ರಿಸೀವ್ ಮಾಡ್ತಾಯಿಲ್ಲ, ಈ 3 ಕಪ್ಸ್ ಕಡೆ ನೋಡ್ತಾ ಇದ್ದಾನೆ. ಸೊ ಇದ್ರ ಮೀನಿಂಗ್ ಏನಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಕಾಲ್ ಮಾಡ್ತಾಯಿದ್ರೆ ಮೆಸೇಜ್ ಮಾಡ್ತಾಯಿಲ್ಲ, ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವತ್ತಲ್ಲ ನಾಳೆ, ನೋಡಿ, ಈ ಕಪ್ಪನ್ನ ಇವತ್ತಲ್ಲ ನಾಳೆ ತಗೊತಾರಂತ ನೀವು ಅಲ್ಲೇ ಕೈಯಲ್ಲೇ ಇಟ್ಕೊಂಡು ಆಯ್ತಾ? ಅಂದರೆ ಈ ಕಾರ್ಡಿನ ಪ್ರಕಾರ ಈ ವ್ಯಕ್ತಿ ಕಪ್ಪು ತಗೊತಾರಂತ ಈ ವ್ಯಕ್ತಿ ಇನ್ನೊಬ್ಬ ಹ್ಯಾಂಡಲ್ಲಿ ಹಂಗೆ ಇಟ್ಕೊಂಡಿದ್ದಾರೆ. ಸೊ ಆದರೆ ಈ ವ್ಯಕ್ತಿ ರಿಸೀವ್ ಮಾಡ್ತಿಲ್ಲ, ರಿಸೀವ್ ಮಾಡ್ತಾರಂತ ಇನ್ನೂ ಅಲ್ಲೇ ಇಟ್ಕೊಂಡಿದ್ದಾರೆ, ಎಲ್ಲೂ ಸೈಡ್ ತೊಗೊಂಡೋಗಿಲ್ಲ. ಸೊ ಹಂಗೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡ್ತಾರೆ, ಇವತ್ತಲ್ಲ ನಾಳೆ ರಿಪ್ಲೈ ಕೊಡ್ತಾರಂತ ನೀವು ಒಂದು ಕಾನ್ಫಿಡೆನ್ಸ್, ಭರವಸೆ ಅನ್ನೋದನ್ನ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮೇಲೆ ಇಟ್ಕೊಂಡಿದ್ರ. ಅವ್ರು ಯಾವಾಗ ಬೇಕಾದರೂ ರಿಪ್ಲೈ ಮಾಡ್ಬೋದು ಅಂತ. ನೋಡಿ, ಈ 3 ಕಪ್ಸ್ ಯಾವಾಗ ಎಂಟಿ ಅಂತ ಗೊತ್ತಾಗುತ್ತೋ ಈ ವ್ಯಕ್ತಿಗೆ, ಈ 3 ಕಪ್ಸ್ ಎಲ್ಲ ಇನ್ನೊಬ್ರು ನೋಡಿ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಲ್ಲೇ ಕೂತ್ಕೊಂಡಿದ್ದಾರೆ, 3 ಕಪ್ಸ್ ನೋಡ್ತಾ ಇದ್ದಾರೆ. ಅಂದರೆ ಈ ಕಾರ್ಡಲ್ಲಿರೋ ವ್ಯಕ್ತಿ ಈ 3 ಕಪ್ಸ್ ನೋಡ್ತಾ ಇದ್ದಾನೆ, ಕೂತ್ಕೊಂಡಿದ್ದಾನೆ. ಅಂದರೆ ಇದ್ರ ಅರ್ಥ ಏನಂದರೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ ಮೇಲೆ ಅಟ್ರಾಕ್ಷನ್ ಆಗ್ತಾ ಅದ್ರ ಕಡೆನೇ ಗಮನ ಇರೋದ್ರಿಂದ, ಸೊ ಈ ಕಾರ್ಡಿನ ಪ್ರಕಾರ ನೋಡೋದಾದರೆ ಈ 3 ಕಪ್ಸು ಯಾರಾದರೂ ಬೇರೆಯವ್ರು ತಗೊಂಡು ಹೊರಟೋದ್ರೆ ಆವಾಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇದನ್ನು ರಿಸೀವ್ ಮಾಡ್ಕೊತಾನೆ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಪ್ರಾಬ್ಲಮ್ಸ್ ಬಂದಾಗ ನಿಮ್ಮ ಕಡೆ ಮೆಸೇಜ್ ಮಾಡೋವಂಥ ಸಾಧ್ಯತೆ ಜಾಸ್ತಿ ಇದೆ ಅನಿಸ್ತಾ ಇದೆ. ಸೊ ಅವರು ಥರ್ಡ್ ಪಾರ್ಟಿ ಸಿಚುವೇಷನ್ನ ಬಿಟ್ಬಿಟ್ಟಾಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ಕಾಲ್ಸ್ ಅಥವಾ ಮೆಸೇಜ್ ಮಾಡ್ತಾರೆ. ನೀವು ಕಾಲ್ ಮಾಡ್ತಾಯಿದ್ರು ಮೆಸೇಜ್ ಮಾಡ್ತಾಯಿದ್ರು ಯಾಕೆ ರಿಪ್ಲೈ ಕೊಡ್ತಾಯಿಲ್ಲ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಪ್ರಾಬ್ಲಮ್ಸಲ್ಲಿದ್ದಾರೆ ಅಂತ ಅರ್ಥ. ಸೊ ಅದು ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅಥವಾ ಕೆರಿಯರ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ದುಡ್ಡಿನ ವಿಚಾರ ಆದರೂ ಆಗಿರ್ಬೋದು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನ್, ಏನೋ ಒಂದು ಥರ್ಡ್ ಪಾರ್ಟಿ ಸಿಚುವೇಷನ್ ಅನ್ನೋದು ಖಂಡಿತ ಇದೆ. ಸೊ ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಕಾಲ್ ಮಾಡ್ತಾಯಿದ್ರು ಮೆಸೇಜ್ ಮಾಡ್ತಾಯಿದ್ರು ಇನ್ನೂ ರಿಪ್ಲೈ ಕೊಡ್ತಾಯಿಲ್ಲ. ಓಕೆ, ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ವೆಯ್ಟ್ ಮಾಡ್ಬೋದಾ ಅಥವಾ ಮಾಡಬಾರ್ದಾ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ವೆಯ್ಟ್ ಮಾಡಬೇಕಾ ಅಥವಾ ಮಾಡಬಾರ್ದಾ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಬೇಕಾ ಅಥವಾ ವೆಯ್ಟ್ ಮಾಡಬಾರ್ದಾ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಬೇಕಾ ಅಥವಾ ವೆಯ್ಟ್ ಮಾಡಬಾರ್ದಾ? ಓಕೆ, ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ಬೋದು. ವೆಯ್ಟ್ ಮಾಡಬೇಕು ಮಾಡಬಾರ್ದು ಅನ್ನೋದು ನಿಮ್ಮ ನಿರ್ಧಾರ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಲ್ಲಿ ಪೇಜ್ ಬಂದಿರೋದ್ರಿಂದ ಅವ್ರ ಕಡೆಯಿಂದ ಜಾಸ್ತಿ ಎಫರ್ಟ್ಸ್ ಬರ್ತಾಯಿಲ್ಲ.
ನೀವು ಅವ್ರಿಗೆ ತುಂಬ ಪ್ರೀತಿಸ್ತಾ ಇದ್ದೀರಾ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದ ನೋಡಿ ಇಲ್ಲಿ ಒಂದು ಸಣ್ಣ ಪೇಜ್ ಕಪ್ಸ್ ಅಂದರೆ ಒಂದೇ ಒಂದು ಕಪ್ನ ಇಟ್ಕೊಂಡು ಆ ವ್ಯಕ್ತಿ ನಿಂತಿದ್ದಾರೆ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ಒಂದು ಸಣ್ಣ ಪ್ರಪೋಸ್ ಕೂಡ ಮಾಡ್ತಿಲ್ಲ, ಅಥವಾ ಒಂದು ಸಣ್ಣ ಮೆಸೇಜು ಮಾಡ್ತಿಲ್ಲ, ಒಂದು ಕಾಲ್ ಮಾಡ್ತಿಲ್ಲ. ನೀವಂದರೆ ತುಂಬ ಇಷ್ಟ ಇದೆ, ಬಟ್ ಆದರೆ ಒಂದು ಮಾತು ಕೂಡ ಹೇಳ್ತಿಲ್ಲ. ಅವ್ರ ಫೀಲಿಂಗ್ಸ್ನೆಲ್ಲ ಹೈಡ್ ಮಾಡಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಅವ್ರು ಹೇಳಿದ್ರೆ ಅಲ್ವಾ ನಿಮ್ಗೆ ಗೊತ್ತಾಗೋದು. ಈಗ ಯಾವುದಾದ್ರೂ ಒಬ್ಬ ವ್ಯಕ್ತಿ ಕಮ್ಯುನಿಕೇಷನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ವಾ ನೆಕ್ಸ್ಟ್ ಆ್ಯಕ್ಷನ್ ತೊಗೊಳಕ್ಕಾಗೋದು. ಅವ್ರೇನು ರಿಪ್ಲೈ ಕೊಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ. ನಿಮ್ಮ ಪರಿಸ್ಥಿತಿ ಕೂಡ ಅದೇ ರೀತಿ ಆಗಿದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ಅವ್ರಿಂದ ಒಂದು ಸಣ್ಣ ಮೆಸೇಜ್ ಇಲ್ಲ, ಒಂದು ಕಾಲ್ ಇಲ್ಲ, ಒಂದು ರಿಪ್ಲೈ ಇಲ್ಲ. ನಿಮ್ಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ, ಟೆನ್ಷನಾಗಿ ಸಿಕ್ಕಾಕೊಂಡಿದ್ರ. ಕೆಲವರಂತೂ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೋಸ್ಕರ ಕೆಲ್ಸಕ್ಕೆ ಕೂಡ ಹೋಗ್ತಾರಲ್ಲ. ಯಾಕಂದರೆ ನೀವು ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರೆ ಅಲ್ಲೇನಾದರೂ ಪ್ರಾಬ್ಲಮ್ ಆಗಿ ಅಲ್ಲಿ ನೀವು ಕೆಲಸ ಬಿಟ್ಟಿದ್ರೆ ಇವಾಗ ಮತ್ತೆ ಅಲ್ಲೇ ಕೆಲಸಕ್ಕೆ ಅಪ್ಲೈ ಮಾಡಿದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಮಾತ್ರ ಅಲ್ಲಿ ವರ್ಕ್ ಮಾಡ್ತಿರ್ತಾರೆ, ನಿಮಗೆ ಕೆಲಸ ಇರೋದಿಲ್ಲ. ಅಥವಾ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೂ ನಿಮಗೂ ಅವ್ರು ಮಾಡೋವಂಥ ವರ್ಕ್ ಪ್ಲೇಸೇ ಡಿಫ್ರೆಂಟ್ ಇರುತ್ತೆ, ನೀವು ಮಾಡೋವಂಥ ವರ್ಕ್ ಪ್ಲೇಸೇ ಡಿಫ್ರೆಂಟ್ ಇರುತ್ತೆ. ಅಥವಾ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ, ಅಥವಾ ನಿಮಗೂ ನಿಮ್ಮ ಪರ್ಸನ್ಗೂ ತುಂಬ ಲಾಂಗ್ ಡಿಸ್ಟೆನ್ಸ್ ಇರುತ್ತೆ. ತುಂಬ ಲಾಟ್ ಆಫ್ ಪ್ರಾಬ್ಲಮ್ಸ್ ಇದೆ. ಅಥವಾ ಏಜ್ ಆಗಿರ್ಬೋದು, ಕ್ಯಾಸ್ಟ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಅಥವಾ ನಿಮ್ಮ ಪ್ರೀತಿಗೆ ಯಾರಾದರೂ ಅಡ್ಡ ಬರ್ತಾ ಇರ್ಬೋದು, ಅಥವಾ ಪಬ್ಲಿಕಲ್ಲಿ ಗೊತ್ತಾದರೆ ಪ್ರಾಬ್ಲಮ್ಸ್ ಆಗುತ್ತೆ ಅಂದ್ಕೊಬೋದು, ಸೊಸೈಟಿಯಲ್ಲಿ ಗೊತ್ತಾದರೆ. ಸೊ ನಿಮ್ಮ ಪ್ರೀತಿಗೆ ಹಲವಾರು ಅಡ್ಡ ಬರ್ತಾ ಇರ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ನಿಮ್ಗೆ ಇನ್ನೂ ರಿಪ್ಲೈ ಕೊಡ್ದಿರೋ ಇರ್ಬೋದು. ಸೊ ಇದೆಲ್ಲ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮೇಲೇ ಡಿಪೆಂಡ್ ಇದೆ. ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಂದು ಸಣ್ಣದಾಗಿ ಒಂದು ರಿಪ್ಲೈ ಕೂಡ ಕೊಡ್ತಾಯಿಲ್ಲ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ರಿಪ್ಲೈ ಕೊಡ್ತಾರಂತ ನನ್ನ ವ್ಯೂವರ್ಸ್ ವೆಯ್ಟ್ ಮಾಡ್ಬೋದಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನನ್ನ ವ್ಯೂವರ್ಸ್ಗೆ ರಿಪ್ಲೈ ಕೊಡ್ತಾರಂತ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನನ್ನ ವ್ಯೂವರ್ಸು ವೆಯ್ಟ್ ಮಾಡ್ಬೋದಾ? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ರಿಪ್ಲೈ ಕೊಡ್ತಾರಂತ ವೆಯ್ಟ್ ಮಾಡ್ಬೋದಾ? ಓಕೆ, ನೋಡಿ ನಿಮ್ಮ ಮನಸ್ಸಲ್ಲಿರೋಂಥ ಪ್ರೀತಿಸ್ತಾರಂಥ ವ್ಯಕ್ತಿಗೆ ನೀವು ವೆಯ್ಟ್ ಮಾಡ್ಬೋದಾ ಮಾಡಬಾರ್ದು ಅಂದರೆ ಇಲ್ಲಿ ಡೌಟ್ ಬರ್ತದೆ. ಯಾಕಂದರೆ 8 ಆಫ್ ಕಪ್ಸ್ ಬರ್ತದೆ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಆಲ್ರೆಡಿ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಅಟ್ರಾಕ್ಷನ್ ಆಗಿದ್ದಾರೆ. ವೆಯ್ಟ್ ಮಾಡೋದು ಬಿಡೋದು ನಿಮ್ಮ ನಿರ್ಧಾರ. ಯಾಕಂದರೆ ಅವರು ಆ ಒಂದು ಸಿಚುವೇಷನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅದು ಫ್ಯಾಮಿಲಿ ಆಗಿರ್ಬೋದು, ಪರ್ಸನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಸೊಸೈಟಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಏಜ್ ಇರ್ಬೋದು, ಕ್ಯಾಸ್ಟ್ ಡಿಫ್ರೆನ್ಸ್ ಇರ್ಬೋದು, ಅಥವಾ ಫೈನಾನ್ಷಿಯಲ್. ಸೊ ಏನೋ ಒಂದಿದೆ, ಅವ್ರು ಅದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಅದು ರಿಮೂವ್ ಕಂಪ್ಲೀಟಾಗಿ ಡೆಡ್ ಆದ್ರೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಕಡೆ ಬರೋಕ್ಕಾಗೋದು, ಸಾಧ್ಯ ಆಗೋದು. ನೋಡಿ ಅವ್ರು ಕೂಡ ಅಷ್ಟೇ ನಿಮ್ಮಿಂದ ಸಪ್ರೇಷನ್ ಆಗಿರೋದ್ಮೇಲೆ, ಲೆಸ್ ಕಾಂಟ್ಯಾಕ್ಟ್ ಇದ್ದಿದ್ಮೇಲೆ, ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ಮೇಲೆ ಅವ್ರು ಕೂಡ ಅಷ್ಟೇ ತುಂಬ ನೋವು ಅನಿಸ್ತಿದ್ರೆ, ನೀವು ನೋವು ಅನಿಸ್ತಿದ್ರೆ. ಬಟ್ ಇದರಲ್ಲಿ ನಿಮ್ಮದೇನು ತಪ್ಪಿಲ್ಲ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೀವು ಕಾಲ್ಸ್ ಮಾಡ್ತಾಯಿದ್ರು, ಮೆಸೇಜ್ ಮಾಡ್ತಾರೆ, ಏನಾದರೂ ಒಂದು ಜಸ್ಟ್ ರಿಪ್ಲೈ ಕೊಡ್ಬೋದಲ್ವಾ? ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ರಿಪ್ಲೈ ಮಾಡ್ತಾಯಿಲ್ಲ. ಸೊ ಇದರಲ್ಲಿ ನಿಮ್ಮ ತಪ್ಪೇನಿಲ್ಲ ಬಿಡಿ. ಅಷ್ಟೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನೇ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಆ ಪ್ರಾಬ್ಲಮ್ನಿಂದ ತಪ್ಪಿಸ್ಕೊಳಕ್ಕಾಗ್ದೆ ಅವರು ಅಷ್ಟೇ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಅದರಿಂದ ನಿಮ್ಮಿಂದ ಸಪ್ರೇಷನ್ ಆಗಿ ಅವರು ನೋವು ಪಡ್ತಾಯಿದ್ದಾರೆ, ನಿಮ್ಮನ್ನು ನೋವು ಮಾಡ್ತಾಯಿದ್ದಾರೆ. ನಿಮಗೆ ಅವ್ರು ಕಮ್ಯುನಿಕೇಷನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದರೆ ನೀವಿಬ್ಬರು ಈ ಪ್ರಾಬ್ಲಮ್ನ ಆದಷ್ಟು ಬೇಗ ಸಾಲ್ವ್ ಮಾಡ್ಕೊತೀರ. ಬಟ್ ಆದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವರು ಕಮ್ಯುನಿಕೇಷನ್ ಮಾಡಲಿಕ್ಕೆ ಧೈರ್ಯ ಮಾಡ್ತಾಯಿಲ್ಲ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೂ ಇವರಿಬ್ಬರ ಮಧ್ಯೆ ಇರುವಂಥ ಥರ್ಡ್ ಪಾರ್ಟಿ ಸಿಚುವೇಷನ್ ನೀವು ಫ್ಯೂಚರಲ್ಲಿ ಏನಾದರೂ ದೂರ ಆಗುತ್ತಾ? ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರಿಗೂ ಇರುವಂಥ ಥರ್ಡ್ ಪಾರ್ಟಿ ಸಿಚುವೇಷನ್ ಫ್ಯೂಚರಲ್ಲಿ ದೂರ ಆಗುತ್ತಾ? ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೂ ಅವರಿಬ್ಬರ ಮಧ್ಯೆ ಇರುವಂಥ ಥರ್ಡ್ ಪಾರ್ಟಿ ಸಿಚುವೇಷನ್ ದೂರ ಆಗುತ್ತಾ? ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮತ್ತು ನೀವು ಮನಸ್ಸಲ್ಲಿರೋಂಥ ವ್ಯಕ್ತಿ ಮತ್ತು ನೀವು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಮತ್ತು ನಿಮಗೂ ಇರೋವಂಥ ಥರ್ಡ್ ಪಾರ್ಟಿ ಸಿಚುವೇಷನ್, ಸೊ ಅಥವಾ ಅವ್ರ ಲೈಫಲ್ಲಿರೋಂಥ ಥರ್ಡ್ ಪಾರ್ಟಿ ಸಿಚುವೇಷನ್ ಯಾರೇ ಆಗಿರಲಿ ಅದು ದೂರ ಆಗುತ್ತಂತ ನೀವು ನೆಗೆಟಿವಾಗಿ ಥಿಂಕ್ ಮಾಡ್ತಾಯಿದ್ರೆ ಆಗುತ್ತೋ ಆಗಲ್ವೋ ಅಂತ ಒಂದು ಏನದು ಡೌಟಲ್ಲಿದ್ದೀರ. ಬಟ್ ಆದರೆ ನೀವು ನಿಯರ್ ಬೈ ಫ್ಯೂಚರಲ್ಲಿ ಆಗುತ್ತಂದರೆ ಆಗುತ್ತೆ. ಯಾಕಂದರೆ ನೀವು ಈ ನೆಗೆಟಿವಿಟಿ ಎಲ್ಲ ತೆಗ್ದಾಕಿ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮಗೆ ಸಿಗಬೇಕಂತ ಆ ದೇವರು ಬರೆದ್ಬಿಟ್ಟಿದ್ರೆ ಯಾರೂ ತಪ್ಸೋಕ್ಕಾಗೋದಿಲ್ಲ. ದೇವರು ಬರೆದಂಥ ಒಂದು ಆಟಕ್ಕೆ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ? ನೀವು ಹೆಂಗಿರ್ಬೇಕಂತ ದೇವರೇ ಬರೆದಿದ್ದೆ ನನ್ನ ಮೇಲೆ, ನಾವು ಆ ರೀತಿ ಇರಬೇಕು ಈ ರೀತಿ ಇರಬೇಕು ಅಂತ ಕನಸು ಕಟ್ಕೊಂಡ್ರೂ ಆ ಕನಸು ನೆರವೇರೋದಿಲ್ಲ. ಸೊ ಅದಕ್ಕೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೆ ಅಂತ ಬರೆದಿದ್ರೆ ಅವ್ರು ಯಾವುದೇ ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಹೋದ್ರೂ ಅಲ್ಲಿರೋಕ್ಕಾಗೋದಿಲ್ಲ, ನಿಮ್ಮ ಕಡೆನೇ ಬಂದುಬಿಡ್ತಾರೆ. ಸೊ ಅದಕ್ಕೆ ಇಲ್ಲಿ ಆನ್ಸರ್ ಬಂದು ಏನಂತ ಹೇಳ್ತದೆ, ಎಸ್ ಅಂತ ಹೇಳ್ತದೆ. ಸೊ ನಿಮ್ಮಿಬ್ಬರಿಗೂ ಇರುವಂಥ ಥರ್ಡ್ ಪಾರ್ಟಿ ಸಿಚುವೇಷನ್ ಅಂದರೆ ನಿಮಗೂ ನಿಮ್ಮ ಪರ್ಸನ್ ಮಧ್ಯೆ ಇರುವಂಥ ಥರ್ಡ್ ಪಾರ್ಟಿ ಸಿಚುವೇಷನ್ ಫ್ಯೂಚರಲ್ಲಿ ದೂರ ಆಗುತ್ತೆ. ಬಟ್ ಅದೇ ನೀವು ಡೌಟ್ ಬೀಳ್ತಾಯಿದ್ರ,
ದೂರ ಆಗುತ್ತೋ ಆಗಲ್ವೋ ಅಂತ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ರೆ. ಸೊ ಇಲ್ಲಿ ಕ್ಯಾಟ್ ಬಂದಿರೋದ್ರಿಂದ, ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ದೂರ ಮಾಡ್ಕೊಬೇಕಷ್ಟೆ. ಬಟ್ ಅದೇ ನೋಡಿ, ಅವರು ಕ್ಯಾಟ್ನ ಅವ್ರ ಮುಂದೆನೇ ಇಟ್ಕೊಂಡಿದ್ದಾರೆ, ಓಡಿಸಿಲ್ಲ. ಸೊ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಷನ್ನ ಅವರೊಂದು ಕಂಟ್ರೋಲಲ್ಲಿದ್ದಾರೆ. ಅದನ್ನು ರಿಮೂವ್ ಮಾಡಿಕೊಂಡ್ರೆ ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮಗೂ ತೊಂದರೆ ಇರಲ್ಲ, ಅವ್ರಿಗೂ ತೊಂದರೆ ಇರಲ್ಲ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿರೋ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಲೈಫ್ ಲಾಂಗ್ ಚೆನ್ನಾಗಿರ್ತಾರೆ. ಇವರಿಬ್ಬರು ಲೈಫ್ ಲಾಂಗ್ ಹ್ಯಾಪಿಯಾಗಿ ಲೀಡ್ ಮಾಡ್ತಾರೆ, ಹ್ಯಾಪಿ ಲೈಫ್ ಲೀಡ್ ಮಾಡ್ತಾರೆ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಲೈಫಲ್ಲಿ ಒಟ್ಟಿಗೆ ಇರುವ ಸಾಧ್ಯತೆ ಇದೆಯಾ? ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಲೈಫಲ್ಲಿ ಒಟ್ಟಿಗೆ ಇರೋವಂಥ ಸಾಧ್ಯತೆ ಇದೆಯಾ? ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಇಬ್ಬರು ಒಟ್ಟಿಗೆ ಇರೋ ಸಾಧ್ಯತೆ ಇದೆ. ಓಕೆನಾ? ಸನ್ ಕಾರ್ಡ್ ಬಂದಿದೆ ಮತ್ತು 6 ಆಫ್ ವಾಂಡ್ಸು ಬಂದಿದೆ. ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನೀವು ಇಬ್ಬರು ಒಟ್ಟಿಗೆ ಸಾಧ್ಯತೆ ಇದೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಹ್ಯಾಪಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂದರೆ ಅವರು ನಿಮ್ಮನ್ನು ಸೇರ್ಕೊಬೇಕು. ಸೊ ಯಾಕಂದರೆ ದುಡ್ಡನ್ನು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಬಟ್ ಸಂತೋಷ, ನೆಮ್ಮದಿ, ಹ್ಯಾಪಿನೆಸ್ಸು ಅದನ್ನೋದು ಯಾರೋ ಸಿಕ್ಕಲ್ಲ. ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿನ ನಿಮ್ಮಷ್ಟು ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊಳೋವಂಥ ವ್ಯಕ್ತಿ ಇನ್ನೊಬ್ಬರಿಲ್ಲ. ಅಷ್ಟೇ ಕೇರಿಂಗ್ ಮಾಡ್ತೀರಾ, ಅಷ್ಟೇ ಚೆನ್ನಾಗಿ ನೋಡ್ಕೊತೀರ. ಬಟ್ ಅದು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ಇಷ್ಟ ಆಗಿದೆ. ಸೊ ನೀವಿಬ್ಬರು ಫ್ಯೂಚರಲ್ಲಿ ಒಟ್ಟಿಗೆ ಇರ್ತೀರ ಅಂದರೆ ಇರ್ತೀರ. ಯಾಕಂದರೆ 6 ಆಫ್ ವಾಂಡ್ಸ್ ಬಂದಿದೆ, ಸಕ್ಸಸ್. ಸೊ ನೀವು ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವಿಬ್ಬರು ಒಟ್ಟಿಗೆ ಇರೋಂಥ ಸಾಧ್ಯತೆ ತುಂಬ 100% ಇದೆ. ಬಟ್ ಆದರೆ ಅದಕ್ಕೆ ಮಧ್ಯೆ ಈ ಪ್ರಾಬ್ಲಮ್ಸು, ನೆಗೆಟಿವಿಟಿ ಪ್ರಾಬ್ಲಮ್ಸು, ಸುಮಾರು ತೊಂದರೆಗಳು ಬರುತ್ತೆ. ಮತ್ತು ಥರ್ಡ್ ಪಾರ್ಟಿ ಸಿಚುವೇಷನ್ ಪ್ರಾಬ್ಲಮ್ಸು ಇದೆ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಗೊತ್ತಾಗುತ್ತೆ, ಫ್ಯೂಚರಲ್ಲಿ ಗೊತ್ತಾಗ್ಬಿಡುತ್ತೆ, ಅವರೇ ರಿಮೂವ್ ಆಗಿಬಿಡ್ತಾರೆ. ಥರ್ಡ್ ಪಾರ್ಟಿ ಸಿಚುವೇಷನ್ನ ರಿಮೂವ್ ಆಗುತ್ತೆ. ಸೊ ನೀವಿಬ್ಬರು ಒಟ್ಟಿಗೆ ಇರ್ತೀರ ಫ್ಯೂಚರಲ್ಲಿ ಅಂದರೆ ಇರೋವಂಥ ಸಾಧ್ಯತೆ ತುಂಬ ಇದೆ. ಓಕೆ, ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವರು ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಫ್ಯೂಚರಲ್ಲಿ ಒಟ್ಟಿಗೆ ಇರಿದ್ಮೇಲೆ ಇವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಬರುತ್ತಾ? ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಫ್ಯೂಚರಲ್ಲಿ ಒಂದಾದಮೇಲೆ ಒಟ್ಟಿಗೆ ಇರುವಾಗ ಇವ್ರಿಗೇನಾದರೂ ಪ್ರಾಬ್ಲಮ್ಸ್ ಬರುತ್ತಾ? ಓಕೆ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಮತ್ತು ನಿಮಗೂ ನಿಯರ್ ಬೈ ಫ್ಯೂಚರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬರುತ್ತಂದರೆ ಬರೋದಿಲ್ಲ. ಯಾಕಂದರೆ ನೀವು ಸುಮ್ಮನೆ ಓವರ್ ಥಿಂಕಿಂಗ್ ಮಾಡ್ಕೊತೀರ ಅಷ್ಟೇ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬಗ್ಗೆ ನೀವು ಅತಿಯಾಗಿ ಆಲೋಚನೆ ಮಾಡ್ತೀರಾ, ಏನಾದರೂ ತಪ್ಪು ನಡೀತದೆ ಅಂತ. ಅಥವಾ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಅತಿಯಾಗಿ ಆಲೋಚನೆ ಮಾಡ್ತಾರೆ. ಬಟ್ ಆದರೆ ನಿಮ್ಮಿಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಂತ ಹೇಳ್ಬೋದು. ಸ್ಟಾರ್ ಬಂದಿರೋದ್ರಿಂದ ಗಲಾಟೆಗಳಾಗುತ್ತೆ, ಸಣ್ಣ ಪುಟ್ಟ ಗಲಾಟೆ ಆಗುತ್ತೆ. ಬಟ್ ಆದರೆ ನಿಮ್ಮ ಮೇಲೆ ನೀವು ನಂಬಿಕೆ, ಸ್ಟಾರ್ ಅಂದರೆ ಒಂದು ನಂಬಿಕೆ, ಅದೊಂದು ಬ್ರೈಟ್ನೆಸ್ ಅನ್ನೋ ಥರ. ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ನೀವು ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಕೊತಿರ್ತೀರ. ಫ್ಯೂಚರಲ್ಲಿ ಪ್ರಾಬ್ಲಮ್ಸ್ ಬರೋದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಬಟ್ ಆದರೆ ಒಬ್ಬರ ಮೇಲೆ ಒಬ್ರಿಗೆ ಡೌಟ್ ಮಾತ್ರ ಕನ್ಫರ್ಮ್ ಆಗಿರುತ್ತೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮ್ಮನ್ನ ಎಲ್ಲಿ ಬಿಟ್ಟೋಗ್ಬಿಡ್ತಾರೆ ಅಂತ ನಿಮ್ಗೆ ಡೌಟು, ಅವ್ರು ನಿಮಗೆ ಎಲ್ಲಿ ಮೋಸ ಮಾಡ್ತಾರೆ ಅಂತ ನಿಮ್ಗೆ ಡೌಟು. ಓಕೆ, ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರು ಲೈಫ್ ಲಾಂಗ್ ಏನು ಪ್ರಾಬ್ಲಮ್ಸ್ ಬರ್ದಿರೆ ಹ್ಯಾಪಿಯಾಗಿರ್ತಾರೆ. ಇವರಿಬ್ಬರಿಗೂ ಲೈಫ್ ಲಾಂಗ್ ಏನು ಪ್ರಾಬ್ಲಮ್ಸ್ ಬರ್ದಿರೆ ಹ್ಯಾಪಿಯಾಗಿರ್ತಾರೆ. ಓಕೆ, ನೋಡಿ, ಪ್ರಾಬ್ಲಮ್ಸ್ ಬರ್ದಿರಾನೇ ಹ್ಯಾಪಿಯಾಗಿರ್ತಾರೆ ಅಂದರೆ ಅದು ಸ್ವಲ್ಪ ಸುಳ್ಳು. ಯಾಕಂದರೆ ಸ್ಟಕ್ ಕಾರ್ಡ್ ಬಂದಿರೋದ್ರಿಂದ ಪ್ರತಿಯೊಬ್ಬರ ಜೀವನದಲ್ಲೂ ಪ್ರಾಬ್ಲಮ್ಸ್ ಅನ್ನೋದು ಖಂಡಿತ ಬಂದೇ ಬರುತ್ತೆ. ಸೊ ಹಾಗಾಗಿ ಪ್ರಾಬ್ಲಮ್ಸ್ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಮಗೂ ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನು ಇದೆ. ಸೊ ಇದೆಲ್ಲ ಬರ್ಬೋದು. ಬಟ್ ಆದರೆ ಪ್ರೀತಿ ಇರುತ್ತೆ, ನೋಡೋಣ. ಅದು ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರ ಮಧ್ಯೆ ಪ್ರೀತಿ ಬಾಂಧವ್ಯ ಚೆನ್ನಾಗಿರುತ್ತೆ ಫ್ಯೂಚರಲ್ಲಿ. ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿ ಇವರಿಬ್ಬರ ಮಧ್ಯೆ ಪ್ರೀತಿಯ ಒಂದು ಬಾಂಧವ್ಯ ಚೆನ್ನಾಗಿರುತ್ತೆ. ಓಕೆ, ನೋಡಿ, ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೂ ನಿಮಗೂ ಪ್ರೀತಿಯ ಬಾಂಧವ್ಯ ಚೆನ್ನಾಗಿರುತ್ತಂದರೆ, ಬಟ್ ಅದೇ ನೀವು ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳೋದಿಲ್ಲ. ಒಂದು ವೇಳೆ 2 ಸೈಡ್ ಲವರ್ಸ್ ಆದರೆ ನಿಮ್ಗೇನಾದರೂ ಮ್ಯಾರೇಜ್ ಆಗಿ ನೀವು ಒಟ್ಟಿಗೆ ಚೆನ್ನಾಗಿರೋದಾದರೆ ನಿಮ್ಮಿಬ್ಬರ ಮಧ್ಯೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಇರುತ್ತೆ. ಬಟ್ ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ಅದು ಸರಿ ಹೋಗುತ್ತೆ. ಮತ್ತು ಇನ್ನೊಂದು, ಆಲ್ರೆಡಿ ಮದುವೆ ಆಗಿ ಸಪ್ರೇಷನ್ ಆಗಿ ಯೂನಿಯನ್ ಏನಾದರೂ ಆದರೆ ಸೊ ನೀವಿಬ್ಬರು ಅಷ್ಟೇ ಹಳೇದೆಲ್ಲ ಇರುತ್ತಲ್ವ, ಸಣ್ಣ ಪುಟ್ಟ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಬಂದರೆ ಅದನ್ನೆಲ್ಲ ಸಹಿಸ್ಕೊಂಡೋದ್ರೆ ಸೊ ಎಲ್ಲ ಸಾಲ್ವ್ ಮಾಡ್ಕೊಂಡು ಇಬ್ಬರು ಕಾಂಪ್ರಮೈಸ್ ಆದರೆ
ಸೊ ಎಲ್ಲವೂ ಸರಿ ಹೋಗುತ್ತೆ, ಯಾವುದೇ ಪ್ರಾಬ್ಲಮ್ಸ್ ಇರಲ್ಲ. ಇಲ್ಲಿ ಜಾಸ್ತಿ ಮನಿ ಬಗ್ಗೆ ಬಂದಿದೆ. ಮನಿ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಜಾಸ್ತಿ ಬರ್ಬೋದು, ಎಮೋಷ್ನಲ್ ಪ್ರಾಬ್ಲಮ್ಸ್ ಜಾಸ್ತಿ ಬರ್ಬೋದು. ಸೊ ಇದನ್ನು ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ಸ್ ಇರೋದಿಲ್ಲ. ಓಕೆ, ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೆ ಇವರಿಬ್ಬರಿಗೂ ಫ್ಯೂಚರಲ್ಲಿ ಯಾರನಿಂದಾದರೂ ಪ್ರಾಬ್ಲಮ್ಸ್ ಬರುತ್ತಾ? ನೋಡುವಂಥ ನನ್ನ ವ್ಯೂವರ್ಸ್ಗೆ ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೆ ನಿಯರ್ ಬೈ ಫ್ಯೂಚರಲ್ಲಿ ಇವರಿಬ್ಬರು ಒಟ್ಟಿಗೆ ಇದ್ಮೇಲೆ ಯಾರನಿಂದಾದರೂ ಪ್ರಾಬ್ಲಮ್ಸ್ ಬರುತ್ತಾ? ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೆ ಇವರಿಬ್ಬರಿಗೂ ನಿಯರ್ ಬೈ ಫ್ಯೂಚರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬರುತ್ತಾ? ಓಕೆ, ಪ್ರಾಬ್ಲಮ್ಸ್ ಬರುತ್ತೆ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಂದು ರೈಟ್ ಡಿಸಿಷನ್ ಅನ್ನೋದು ತಗೊಳೋದಿಲ್ಲ. ನೀವು ಅಷ್ಟೇ ಆಲೋಚನೆ ಮಾಡಿ ಒಂದು ಸರಿಯಾದ ನಿರ್ಧಾರ ತಗೊಳೋದಿಲ್ಲ, ತಪ್ಪು ನಿರ್ಧಾರಗಳನ್ನ ತಗೊತೀರ. ಸೊ ಪ್ರಾಬ್ಲಮ್ಸ್ ಅಂತೂ ಖಂಡಿತ ಬರುತ್ತೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಟೈಮಲ್ಲೂ ಸರಿಯಾದ ನಿರ್ಧಾರ ತಗೊಳಕ್ಕಾಗೋದಿಲ್ಲ. ಗೊತ್ತಿಲ್ಲದ್ರೆ ಒಂದೊಂದು ಸಾರಿ ತಪ್ಪಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಆ ತಪ್ಪನ್ನು ಮತ್ತೆ ಮಾಡ್ದಂಗೆ ಸಾಲ್ವ್ ಮಾಡ್ಕೊಂಡು ಹೋಗಿ ಅಷ್ಟೇ ಫ್ಯೂಚರಲ್ಲಿ. ನೋಡುವಂಥ ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೂ ಫ್ಯೂಚರಲ್ಲಿ ಇವರಿಬ್ಬರ ಪ್ರೀತಿಯಲ್ಲಿ ಯಾರನಿಂದಾದರೂ ತೊಂದರೆ ಆಗುತ್ತಾ? ನೋಡುವಂಥ ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ್ಸು ಪ್ರೀತಿಸ್ತಾರಂಥ ವ್ಯಕ್ತಿಗೂ ಇವರಿಬ್ಬರಿಗೂ ಫ್ಯೂಚರಲ್ಲಿ ಬೇರೆ ಯಾರಿಂದಲಾದರೂ ತೊಂದರೆ ಆಗುತ್ತಾ? ಅದರ್ ಪರ್ಸನ್ಸ್ನಿಂದ ತೊಂದರೆ ಆಗುತ್ತಾ? ಓಕೆ, ಅದರ್ ಪರ್ಸನ್ಸ್ನಿಂದ ತೊಂದರೆ ಆಗುತ್ತೆ. ಯಾಕಂದರೆ ನೀವು ನಿಮ್ಮ ಒಂದು ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ಕಿಂಗ್ ಅಂದರೆ ಸ್ವಂತ ನಿರ್ಧಾರ ತಗೊತಾನೆ, ಮತ್ತು ಬೇರೆಯವ್ರ ಸಲಹೆ ತಗೊಂಡು ಮತ್ತು ಅವನೇ ಸ್ವಂತ ನಿರ್ಧಾರ ತಗೊತಾನೆ. ಹಂಗೆ ನಿಮ್ಮ ಮನಸ್ಸಲ್ಲಿರೋ ಪ್ರೀತಿಸ್ತಾನಂಥ ವ್ಯಕ್ತಿ ಮತ್ತು ನೀವು ಸ್ವಂತ ನಿರ್ಧಾರ ತಗೊಬೇಕು. ಬೇರೆಯವರೆಲ್ಲ ಏನೇ ಹೇಳಿದ್ರೇನೋ ಅವ್ರ ಮಾತನ್ನು ಕೇಳಬೇಕು, ಮತ್ತು ನಿಮ್ಮ ಮನಸ್ಸಿಗೆ ಇದು ಒಳ್ಳೇದಾ ಕೆಟ್ಟದ್ದಾ ರಾಂಗಾ ರೈಟ್ ಅಂತ ಒಂದು ನಿರ್ಧಾರ ತಗೊಂಡ್ರೆ, ಸೊ ಅದು ಸರಿಯಾಗಿದ್ದರೆ ಒಂದು ನಿರ್ಧಾರ. ಮತ್ತು ಎಲ್ಲರನ್ನೂ ಸಜೆಷನ್ ತಗೊಳ್ಳಿ, ಬಟ್ ಅದು ನಿಮ್ಗೆ ರೈಟ್ ಅನಿಸ್ಬೇಕು. 10 ಜನ ಹೇಳಿದ್ರೂ ಸೊ ಅವ್ರು ಹೇಳೋದು ಇವ್ರು ಹೇಳೋದು ಎಲ್ಲ ಕರೆಕ್ಟಾಗಿದೆ ಅಂದರೆ ಎಲ್ಲವನ್ನು ವೆರಿಫಿಕೇಷನ್ ಮಾಡಿ ಒಪ್ಕೊಬೇಕು. ಸೊ ಹಾಗೆ ಬ್ಲೈಂಡಾಗಿ ಒಪ್ಕೊಂಡ್ರೆ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ತಿದ್ರೆ. ಸೊ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂಥ ವ್ಯಕ್ತಿಗೂ ಮತ್ತು ನಿಮಗೂ ಫ್ಯೂಚರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬರುತ್ತೆ. ಬೇರೆ ಯಾರನಿಂದಾದರೂ ಅದೇ ನಿಮ್ಮ ಬಗ್ಗೆ ರೂಮರ್ಸ್ ಮಾತಾಡೋದಾಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಚಾಡಿ ಹೇಳೋದಂತ ಆಗಿರ್ಬೋದು. ಇರ್ತಾರಲ್ವ ಪ್ರತಿಯೊಂದು ಸೊಸೈಟಿಯಲ್ಲೂ. ಇವಾಗ ಇಬ್ಬರು ಚೆನ್ನಾಗಿ ಪ್ರೀತಿ ಮಾಡ್ಕೊತಿದ್ರೆ ಅಂದರೆ ಅಲ್ಲಿ ರೂಮರ್ಸ್ ಇದ್ದೇ ಇರುತ್ತೆ ಕಂಪಲ್ಸರಿ. ಅಥವಾ ಇಬ್ಬರು ಚೆನ್ನಾಗಿ ಪ್ರೀತಿ ಮಾಡ್ತಾಯಿದ್ರೆ ಅಂದರೆ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್, ಇನ್ನೊಬ್ಬ ಪರ್ಸನ್ನ ಯಾರೋ ಎಂಟ್ರಿ ಆಗ್ತಾರೆ. ಗಂಡ ಹೆಂಡ್ತಿ ಮದುವೆ ಆಗಿದ್ರೆ ಅಥವಾ ಹೆಂಡ್ತಿಗೆ ಇನ್ನೊಬ್ಬ ಗಂಡ ಎಂಟ್ರಿ ಆಗ್ತಾರೆ, ಅಥವಾ ಗಂಡನಿಗೆ ಇನ್ನೊಬ್ಬ ಹೆಂಡ್ತಿ ಎಂಟ್ರಿ ಆಗ್ತಾರೆ. ಸೊ ಏನೋ ಒಂದು ಇನ್ನೊಬ್ಬ ರೊಮ್ಯಾಂಟಿಕ್ ಥರ್ಡ್ ಪರ್ಸನ್ ಆದರೆ ಎಂಟ್ರಿ ಆಗ್ಬಿಡ್ತಾರೆ, ಅಥವಾ ಇನ್ನೊಬ್ಬ ಬೇರೆ ಅದರ್ ಪರ್ಸನ್ಸ್ ಆದರೆ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗ್ಬೋದು. ಸೊ ಆದರೆ ನೀವಿಬ್ಬರು ನಿಮ್ಮ ಒಟ್ಟಿಗೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿದ್ದರೆ, ಯಾರ ಮಾತು ಕೇಳ್ದಿರ ನಿಮಗೆ ಅಂದರೆ ನಿಮ್ಮ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನಿಮಗೂ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ದರೆ, ಯಾರ ಮಾತು ಕೇಳಿದ್ರೆ ಸ್ವಂತವಾದ ನಿರ್ಧಾರ ತಗೊಂಡ್ರೆ, ನೀವು ಕೂಡ ಅಷ್ಟೇ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಬ್ಬರು ಒಂದೊಳ್ಳೆ ನಿರ್ಧಾರಗಳನ್ನ ತಗೊಂಡ್ರೆ, ಸೊ ನಿಮ್ಮ ಲೈಫು ಚೆನ್ನಾಗಿರುತ್ತೆ, ಏನು ಪ್ರಾಬ್ಲಮ್ಸ್ ಇರೋದಿಲ್ಲ. ಬಟ್ ಆದರೆ ಬೇರೆ ಜನಗಳಿಂದ ಪ್ರಾಬ್ಲಮ್ಸ್ ಬರುತ್ತಂದರೆ ಖಂಡಿತ ಬರುತ್ತೆ. ಬಟ್ ಅದನ್ನೆಲ್ಲ ನೀವು ಸಾಲ್ವ್ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕಷ್ಟೇ ನಿಮ್ಮ ಲೈಫಲ್ಲಿ. ನೋಡುವಂಥ ನನ್ನ ವ್ಯೂವರ್ಸ್ಗೆ ಕೊನೆಯದಾಗಿ ಏನು ಹೇಳ್ತೀರಾ? ನೋಡುವಂಥ ನನ್ನ ವ್ಯೂವರ್ಸ್ಗೆ ಕೊನೆಯದಾಗಿ ಟ್ಯಾರೋಟ್ ಕಾರ್ಡ್ನಿಂದ ಏನು ಸಂದೇಶ? ನೋಡುವಂಥ ನನ್ನ ವ್ಯೂವರ್ಸ್ಗೆ ಕೊನೆಯದಾಗಿ ಟ್ಯಾರೋಟ್ ಕಾರ್ಡ್ನಿಂದ ಏನು ಸಂದೇಶ? ಓಕೆ, ನೋಡಿ, ನೀವು ಎರಡೆರಡು ವಿಷಯನ ಬ್ಯಾಲೆನ್ಸ್ ಮಾಡ್ತೀರಾ. ನಿಮಗೆ ಲಾಸ್ಟಾಗಿ ಒಂದು ಗೈಡೆನ್ಸ್ ಮೆಸೇಜ್ ಏನಂದರೆ, ನೀವು 2 ಥಿಂಗ್ಸ್ನ ಒಂದೇ ಅಟ್ ಎ ಟೈಮ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ತೀರಾ. ಪ್ರೀತಿನೂ ಒಂದೇ ಸಾರಿ ಬ್ಯಾಲೆನ್ಸ್ ಮಾಡ್ತೀರಾ, ಮತ್ತು ಪರ್ಸ್ನಲ್ ಪ್ರಾಬ್ಲಮ್ಸ್ನೂ ಒಂದೇ ಸಾರಿ ಕ್ಯಾರಿ ಮಾಡ್ತೀರಾ. ಯಾವುದಾದ್ರೂ ಒಂದನ್ನು ಸಾಲ್ವ್ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಮತ್ತು ನಿಮಗೂ. ಸೊ ಇದು 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಗೆ ಏನು ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಅಂದರೆ ಫ್ಯೂಚರಲ್ಲಿ 1 by 1 ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. 2 ಪ್ರಾಬ್ಲಮ್ಸ್ನ ಒಂದೇ ಸಾರಿ ಸಾಲ್ವ್ ಮಾಡ್ಕೊಳಕ್ಕಾದ್ರೆ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಹೇಳ್ತಿದ್ರೆ. ಅಂದರೆ ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ತೊಗೊಂಡು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೊಳ್ಳಿ ಅಂತ. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ. 2 ಆಫ್ ಪೆಂಟಿಕಲ್ಸ್ ಜಗ್ಲಿಂಗ್ ಮಾಡ್ತೀರಾ ಎಲ್ಲ ಪ್ರಾಬ್ಲಮ್ಸಲ್ಲೂ. ಸೊ 1 by 1 ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ತಾಯಿದ್ದಾರೆ. ಓಕೆ, ಇದಾಗಿತ್ತು ಇವತ್ತಿನ ಟ್ಯಾರೋ ಟ್ರೇಡಿಂಗ್. ಸೊ ನಿಮಗೆ ರೆಸನೇಟ್ ಆದರೆ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ಇಷ್ಟೊತ್ತು ನಾನು ಹೇಳಿದ್ದೆಲ್ಲ ಫ್ಯೂಚರಲ್ಲಿ ನಿಮ್ಮಿಬ್ಬರಿಗೆ ಆಗೋವಂಥ ವಿಷಯಗಳು. ಸೊ ಒಂದು ವೇಳೆ ಫ್ಯೂಚರಲ್ಲಿ ಇದೆಲ್ಲ ನಡೆದ್ರೆ ಕಮೆಂಟ್ ಮಾಡಿ. ಆವಾಗ ಕಮೆಂಟ್ ಮಾಡೋಕ್ಕೆ ಈ ವಿಡಿಯೋ ಸಿಗುತ್ತೆಲ್ಲ ಓಕೆ ಗೊತ್ತಿಲ್ಲ. ಸೊ ರೆಸನೇಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ಈ ರೀಡಿಂಗ್ನ ಸ್ಕಿಪ್ ಮಾಡಿ ಅಷ್ಟೇ.